ಉತ್ತರಾಖಂಡ್ನಲ್ಲಿ ಇವತ್ತಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದೆ. ಕಾಯ್ದೆಯನ್ನು ಜಾರಿಗೆ ತಂದಿರೋದು ಸ್ವತಂತ್ರ ಭಾರತದ ಮೊದಲ ರಾಜ್ಯ ಇದು. ಉತ್ತರಾಖಂಡ್ ಭಾರತದಲ್ಲೇ ಮೊಟ್ಟ ಮೊದಲ ರಾಜ್ಯ ಇದು. 2022ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಭರವಸೆಯನ್ನು ಬಿಜೆಪಿ ಕೊಟ್ಟಿದ್ದಲ್ಲಿ ಕಾಯ್ದೆ ಪ್ರಕಾರ ವಿವಾಹ ವಿಚ್ಛೇದನ, ಉತ್ತರಾಧಿಕಾರ ಎಲ್ಲಕ್ಕೂ ಒಂದೇ ನಿಯಮ ಇರುತ್ತೆ. ಅವರವ್ರ ಧರ್ಮಕ್ಕೆ ಅನುಗುಣವಾಗಿ ಮುಸ್ಲಿಮರಿಗೊಂದು, ಕ್ರಿಶ್ಚಿಯನ್ಸ್ಗೊಂಥರ, ಹಿಂದೂಗಳಿಗೆ ಒಂದು, ಬೇರೆ ಧರ್ಮದವರಿಗೆ ಒಂದು, ಈ ಥರದ್ದೆಲ್ಲ ಇತ್ತಲ್ಲ, ತಲಾಕ್ ಅನ್ನೋದು, ಇನ್ನೊಂದು ಅನ್ನೋದು, ಮತ್ತೊಂದು ಅನ್ನೋದು, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ, ಯಾವುದೇ ಧರ್ಮದವರು ಮದುವೆ ಆದರೂ, ಡಿವೋರ್ಸ್ ಪಡೆದುಕೊಂಡರು, ಉತ್ತರಾಧಿಕಾರ, ಆಸ್ತಿಯ ಉತ್ತರಾಧಿಕಾರ ವಿಚಾರಗಳು ಬಂದರೂ ಕೂಡ ಎಲ್ಲಕ್ಕೂ ಒಂದೇ ನಿಯಮ ಅಂತ ಇದು ಹೇಳುತ್ತೆ. ಕಳೆದ ಫೆಬ್ರವರಿಯಲ್ಲಿ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರವಾಗಿತ್ತು. ವಾರದ ಹಿಂದೆ UCC ನಿಯಮಗಳಿಗೆ ಅನುಮೋದನೆಯನ್ನು ಸಂಪುಟ ಕೊಟ್ಟಿತ್ತು. ಬುಡಕಟ್ಟು ಸಮುದಾಯ ಬಿಟ್ಟುಬಿಟ್ಟು ಟ್ರೈಬ್ಸ್ ಕಮ್ಯುನಿಟಿಯನ್ನು ಬಿಟ್ಟುಬಿಟ್ರೆ ಇನ್ನೆಲ್ಲರಿಗೂ ಈ ಕಾನೂನು ಅನ್ವಯ ಆಗುತ್ತೆ ಅಂತ. ಈಗಲೇ ಗೋವಾದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಏಕರೂಪ ನಾಗರಿಕ ಸಂಹಿತೆ 1.5 ಶತಮಾನಕ್ಕಿಂತ ಹೆಚ್ಚಿನ ಕಾಲದಿಂದ ಗೋವಾದಿಂದ ಈ ಒಂದು ಸಂಹಿತೆ ಜಾರಿಯಲ್ಲಿದೆ. UCC ಕಾಯ್ದೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಧರ್ಮ, ಜಾತಿ, ಪಂಗಡ, ವರ್ಗಕ್ಕೆ ಒಂದೇ ರೂಲ್, ನಿಯಮಗಳು ಅಂತ ಬಂದಾಗ ಒಂದೇ ರೂಲ್ ಇರುತ್ತೆ. ಧಾರ್ಮಿಕ ಆಚರಣೆಗಳು ಬೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನಾನೇನೋ ಪೂಜೆ ಮಾಡ್ತೀನಿ, ನನಗೇನೋ ಭಕ್ತಿ ಇದೆ, ನಾನು ಮಸೀದಿಗೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಮಠಮಾನ್ಯಗಳಿಗೆ ಹೋಗ್ತೀನಿ ಅಂದರೆ ಅದು ಆತನ ಧಾರ್ಮಿಕ ಆಯ್ಕೆ. ಆದರೆ ನಿಯಮಗಳು ಅಂತ ಬಂದಾಗ, ಇನ್ನು ಡಿವೋರ್ಸ್ ತೊಗೋತೀಯಾ, ಒಂದೇ ನಿಯಮ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತೀಯಾ, ಅದಕ್ಕೂ ಒಂದೇ ನಿಯಮ. ಮದುವೆ ಆಗ್ತೀಯಾ, ಅದಕ್ಕೂ ಒಂದೇ ನಿಯಮ. ಒಬ್ಬೊಬ್ರಿಗೊಂಥರ ನಿಯಮ ಅಲ್ಲ. ಮದುವೆಯ ಆಚರಣೆಗಳೇನಾದರೂ ಮಾಡ್ಕೊಳ್ಳಿ, ಆಚರಣೆಗಳು ತಕರಾರಿಲ್ಲ. ಒಬ್ಬರದ್ದು ಒಂಥರ ಇರುತ್ತಪ್ಪ, ಅದಕ್ಕೆ ತಕರಾರಿಲ್ಲ. ಆದರೆ ರಿಜಿಸ್ಟರ್ ಆಗೋ ವಿಚಾರ, ವಿಚ್ಛೇದನ ಆಗೋ ವಿಚಾರಗಳು, ಕಾನೂನಿನ ಚೌಕಟ್ಟು ಅಂತ ಬಂದರೆ ಅದು ಎಲ್ಲದಕ್ಕೂ ಒಂದೇ ಲಾ ಬುಕ್ ಅಂತ. ನಾನು ಚರ್ಚಲ್ಲಿ ಮದುವೆ ಆಗ್ತೀನಿ ಅಂತ ಒಬ್ಬರು, ನಾನು ಮಸೀದಿ ಕಡೆ ಹೋಗ್ತೀನಿ ಅಂತ ಒಬ್ಬರು, ದೇವಸ್ಥಾನ ಅಂತ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಓಕೆ. ಮದುವೆಯಾಗುವುದು, ವಿಚ್ಛೇದನ ಆಗುವುದಕ್ಕೆ ಭಾರತದ ಕಾನೂನು ಒಂದು ನಿಯಮ ಇಟ್ಟಿರುತ್ತಲ್ಲ, ಅದು ಎಲ್ಲ ಧರ್ಮದವ್ರಿಗೂ ಅನ್ವಯ ಅಂತ. ಆಯಾ ಧರ್ಮದ ಅನುಸಾರವಾಗಿ ಬೇರೆ ಬೇರೆ ವಿವಾಹ ನೋಂದಣಿಗಳು, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೋತೀನಿ ಮದುವೆನ, ಎಲ್ಲೋ ವಿಚ್ಛೇದನ ರಿಜಿಸ್ಟರ್ ಮಾಡ್ಕೋತೀನಿ, ಹಾಗಲ್ಲ. ಭಾರತದ ಕಾನೂನು ಏನಿರುತ್ತೋ ಅದರ ಅಧೀನದಲ್ಲಿಯೇ ನೋಂದಣಿ ಆಗಬೇಕು ಅಂತ. ಎಲ್ಲ ಧರ್ಮದವರಿಗೂ ಆಸ್ತಿ ವಿಚಾರದಲ್ಲಿ, ವಿಚ್ಛೇದನ ವಿಚಾರದಲ್ಲಿ ಒಂದೇ ಕಾನೂನು ಇರಬೇಕು ಅಂತ. ಮುಸ್ಲಿಂ ವೈಯಕ್ತಿಕ ಕಾನೂನು ಕೂಡ ರದ್ದಾಗುತ್ತೆ. ಮುಸ್ಲಿಂನ ಹಲಾವು, ತಲಾಖ್ ಸಂಪೂರ್ಣ ನಿಷೇಧ ಮಾಡಲಾಗುತ್ತೆ ಇದರಿಂದ ಅಂತ. ದತ್ತು ತೆಗೆದುಕೊಳ್ಳಲು ಎಲ್ಲ ಧರ್ಮಕ್ಕೂ ಕಾನೂನುಬದ್ಧ ಅವಕಾಶ ಇರುತ್ತೆ. ಮುಸ್ಲಿಂ ಸಮುದಾಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರಬಹುದು. ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾನೂನನ್ನು, ನಿಯಮವನ್ನು ಅವರು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ಅವರು ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿ ಇನ್ನು ಮೇಲಿಂದ ಏಕರೂಪ ನಾಗರಿಕ ಸಂಹಿತೆ, ಎಲ್ಲ ಧರ್ಮದವರಿಗೂ ಒಂದೇ ಎನಿಸುವಂಥ ಕಾನೂನನ್ನು ಫಾಲೋ ಮಾಡಬೇಕಾಗತ್ತೆ. ಅಗ್ರಿಮೆಂಟ್ಗಳಾಗಲಿ, ಬಹುಪತಿತ್ವ ಆಗಲಿ ಎಲ್ಲವಕ್ಕೂ ಕೂಡ ಬ್ರೇಕ್ ಬೀಳಲಿದೆ ಇಲ್ಲಿ. ಎಷ್ಟೊಂದು ಜನ ಮದುವೆ ಆಗಿಬಿಡ್ತೀನಿ ಅಂತ ಹೇಳಿದ್ರೆ, ರಿಜಿಸ್ಟರ್ ಆಗಿದೆಯಾ, ಅದು ವಿಚ್ಛೇದನ ಕೊಟ್ಟಿದ್ಯಾ, ನೀನು ಕೊಟ್ಬಿಟ್ಟು ಮದುವೆ ಆಗ್ತಾ ಇದೆಯಾ, ಇದು ವಿಷಯ. ಮದುವೆ ವಿಚ್ಛೇದನವಾಗಿದ್ದರೂ ಕೂಡ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗತ್ತೆ. ಕ್ರಿಶ್ಚಿಯನ್, ಸಿಖ್ಖರು ಎಲ್ಲರೂ ಸೇರಿ ಎಲ್ಲ ಸಮುದಾಯಕ್ಕೂ ಮದುವೆಗೆ ಕಾನೂನೊಂದೇ ಇರುತ್ತೆ, ಆಚರಣೆ ಬೇರೆ. ಎಲ್ಲೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದನ್ನು. ಕ್ರಿಶ್ಚಿಯನ್ಸ್ ಮದುವೆ ಆದರೆ ಅವರ ಧಾರ್ಮಿಕ ಆಚರಣೆ ಪ್ರಕಾರ ಮದುವೆ ಆಗಬಹುದು. ಲಾ ಅಂತ ಬಂದಾಗ ಅವರು ಡಿವೋರ್ಸ್ ಕೊಡಬೇಕಾ, ಅದು ಈ ಒಂದು UCC ಕಾನೂನು ಇರುತ್ತಲ್ಲ, ಆ ಪ್ರಕಾರ ಡಿವೋರ್ಸ್ ಕೊಡಬೇಕು. ಮದುವೆ ಆದಾಗ ರಿಜಿಸ್ಟರ್ ಮಾಡಿಸ್ಬೇಕಾ, UCC ಪ್ರಕಾರ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಅದಷ್ಟೇ ಇಲ್ಲಿ ವಿಚಾರ ಇರ್ತಕ್ಕಂಥದ್ದು. UCC ಬಿಲ್ನ ಸೆಕ್ಷನ್ 378ನ ಲಿವ್ ಇನ್ ರಿಲೇಷನ್ಶಿಪ್ ಸಂಬಂಧ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ. ನಾನು ಪಾಡು ನಾವಿರ್ತೀವಿ, ನಾವು ಯಾರು ಹೇಳೋಂಗಿಲ್ಲ, ಕೇಳೋಂಗಿಲ್ಲ, ನಾವು ಮದುವೆ ಆಗಿಲ್ಲ, ಜೊತೆಲಿದ್ದೀವಿ, ಎಲ್ಲ ಮಾಡ್ತಾರಲ್ಲ, ಆ ಸಂಬಂಧವನ್ನು ನೋಂದಣಿ ಮಾಡಿಕೊ ನೀನು ಅಂತ. ಅಕಸ್ಮಾತ್ ಮಗು ಜನಿಸ್ತು, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಮದುವೆನೇ ಆಗಿಲ್ಲ ನಿಮಗೆ, ಮಗು ಜನಿಸಿದರೆ 7 ದಿನಗಳಲ್ಲಿ ರಿಜಿಸ್ಟರ್ ಆಗಬೇಕದು. ನೋಂದಣಿ ಉತ್ತರಾಖಂಡ ರಾಜ್ಯದ ಎಲ್ಲ ನಿವಾಸಿಗಳಿಗೂ ಕೂಡ ಕಡ್ಡಾಯ ಆಗುತ್ತೆ. ಅನ್ಯ ರಾಜ್ಯದಲ್ಲಿರ್ತಕ್ಕಂಥ ಉತ್ತರಾಖಂಡ ಮೂಲದವರಿಗೂ, ಆಯ್ತಪ್ಪ ಉತ್ತರಾಖಂಡದಲ್ಲಿ ನಾನು ವಾಸ ಮಾಡ್ತಿಲ್ಲ, ಬೇರೆ ರಾಜ್ಯದಲ್ಲಿ ನಾನು ಇದ್ದೀನಿ ಅಂದರೂ ಕೂಡ ಅವರಿಗೂ ಇದು ಅನ್ವಯ ಆಗುತ್ತೆ. ನೋಂದಣಿ ಮಾಡದೇ ಇದ್ದರೆ 6 ತಿಂಗಳ ಜೈಲು, 25,000 ರೂಪಾಯಿ ದಂಡ.